ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ನಾನು ದಿವ್ಯಶ್ರೀ. ಹೊಸ ವರ್ಷ ಹೊಸ ಹರುಷ ತಂದಿದೆ. 2025 ಚಂದನವನದ ಮೊದಲಾರ್ಧ 2024ರಂತೆಯೇ ಇತ್ತು. ಎ ಶ್ರೇಣಿಯ ಸ್ಟಾರ್ಸ್ ಸಿನಿಮಾ ಇಲ್ಲದೆ ಸುಮಾರು 5-6 ತಿಂಗಳು ಚಿತ್ರಮಂದಿರಗಳು ಬಿಕ್ಕು ಅಂದವು. ದ್ವಿತೀಯಾರ್ಧದಲ್ಲಿ ಟಾಪ್ ಹೀರೋಗಳ ಸಿನಿಮಾಗಳು ಸಾಲು ಸಾಲಾಗಿ ತೆರೆಕಂಡು ಚಿತ್ರಮಂದಿರಗಳು ತುಂಬಿಬಿಟ್ಟವು. ಭಾರತದಲ್ಲೇ ಅತಿ ಹೆಚ್ಚು ಗಳಿಕೆ ಮಾಡಿದ ಸಿನಿಮಾಗಳ ಪಟ್ಟಿಯಲ್ಲಿ ರಿಷಬ್ ಶೆಟ್ಟಿ ನಿರ್ದೇಶನದ ಪ್ಯಾನ್ ಇಂಡಿಯಾ ಸಿನಿಮಾ ಕಾಂತಾರ ಚಾಪ್ಟರ್ 1 2ನೇ ಸ್ಥಾನ ಪಡೆಯಿತು. ಈ ವರ್ಷ 226 ಕನ್ನಡ ಸಿನಿಮಾಗಳು ತೆರೆಕಂಡ್ರು. ಈ ಪೈಕಿ ಸದ್ದು ದುಡ್ಡು ಮಾಡಿದ್ದು ಬೆರಳೆಣಿಕೆಯಷ್ಟು ಸಿನಿಮಾಗಳು. 2024ರ ಡಿಸೆಂಬರ್ ಕೊನೆ ವಾರದಲ್ಲಿ ತೆರೆಕಂಡ ಉಪೇಂದ್ರ ನಟನೆಯ UI ಮತ್ತು ಸುದೀಪ್ ನಟನೆಯ ಮ್ಯಾಕ್ಸ್ನ ಓಟದೊಂದಿಗೆ 2025 ಆರಂಭವಾಗಿತ್ತು. ವರ್ಷದ ಮೊದಲ 4 ತಿಂಗಳಿನಲ್ಲಿ ಸುಮಾರು 90 ಸಿನಿಮಾಗಳು ತೆರೆಗೆ ಬಂದವು. ಈ ಪೈಕಿ 28 ದಿನಗಳನ್ನಷ್ಟೇ ಹೊಂದಿದ್ದ ಫೆಬ್ರವರಿಯಲ್ಲಿ 36 ಸಿನಿಮಾಗಳು ತೆರೆ ಕಂಡವು. ಫೆಬ್ರವರಿ 21ರ ಶುಕ್ರವಾರ 11 ಸಿನಿಮಾಗಳು ತೆರೆ ಕಂಡಿದ್ದು ಇದೆ. ಇವುಗಳಲ್ಲಿ ಗಳಿಕೆಯಲ್ಲಿ ಕೊಂಚ ಸದ್ದು ಮಾಡಿದ್ದು ಶರಣ್ ನಟನೆಯ ಛೂಮಂತ್ ಹಾಗೂ ಅಜಯ್ ರಾವ್ ನಿರ್ದೇಶಿಸಿ ನಟಿಸಿದ್ದ ಯುದ್ಧಕಾಂಡ ಮಾತ್ರ. ಯೋಗರಾಜ್ ಭಟ್ ನಿರ್ದೇಶನದ ಮನದ ಕಡಲು ವ್ಯಾಪಕ ಪ್ರಚಾರ ಪಡೆಯಿತಾದ್ರೂ ಗಳಿಕೆಯಲ್ಲಿ ಸದ್ದು ಮಾಡಲಿಲ್ಲ. ಮಾರ್ಚ್ ಮಾಸಾಂತ್ಯದಿಂದ ಸಿನಿಮಾ ಬಿಡುಗಡೆ ಪ್ರಮಾಣ ಇಳಿಕೆ ಆಯಿತು. ವಾರಕ್ಕೆ 3-4 ಸಿನಿಮಾಗಳು ತೆರೆಕಂಡ್ರು ಜನ ಚಿತ್ರಮಂದಿರದತ್ತ ಸುಳಿಯದ ಸ್ಥಿತಿ ನಿರ್ಮಾಣವಾಗಿತ್ತು. ಭಿನ್ನ ನಿರೂಪಣೆಯಿಂದಾಗಿ ಫೈರ್ ಪ್ಲೇ ಕೊಂಚ ಗಮನ ಸೆಳೀತು. ಜೂನ್ ಮೊದಲ ವಾರದಲ್ಲಿ ತೆರೆಕಂಡ ವಿನೋದ್ ಪ್ರಭಾಕರ್ ನಟನೆಯ ಮಾದೇವ ಒಳ್ಳೆಯ ಅಭಿಪ್ರಾಯ ಹೊಂದುವ ಮೂಲಕ ಚಂದನವನದ ದ್ವಿತೀಯಾರ್ಧ ಆರಂಭ ಆಯಿತು. ಭಿನ್ನ ಪಾತ್ರದಲ್ಲಿ ತೆರೆ ಮೇಲೆ ವಿನೋದ್, ಶ್ರುತಿ ಮಿಂಚಿದ್ರು. ಬ್ಯಾಂಗಲ್ ಬಂಗಾರಿ ಹಾಡಿನಿಂದಲೇ ಗೆದ್ದು ಪ್ರೇಕ್ಷಕರನ್ನ ಚಿತ್ರಮಂದಿರದತ್ತ ಸೆಳೆದ ಯುವರಾಜ್ ಕುಮಾರ್ ನಟನೆಯ ಯಕ್ಕ ಪ್ರೇಕ್ಷಕರಿಗೆ ಮನರಂಜನೆ ನೀಡಿತು. ಭರ್ಜರಿ ಪ್ರಚಾರ ನಡೆಸಿದ ರಾಧಾಕೃಷ್ಣ ರೆಡ್ಡಿ ನಿರ್ದೇಶನದ ಕಿರೀಟಿ ನಟನೆಯ ಚೊಚ್ಚಲ ಸಿನಿಮಾ ಜೂನಿಯರ್ ಯುವ ಜನತೆಯನ್ನ ಸೆಳೆಯಿತು. ಪ್ರೇಕ್ಷಕರ ಸುವೃಷ್ಟಿ ಸೃಷ್ಟಿಯಾದ ಸೋಜಿಗ. ಇನ್ನು ಜುಲೈ 25ರಂದು ತೆರೆ ಕಂಡ JP ತುಮಿನಾಡು ನಿರ್ದೇಶನದ ಸೂ ಫ್ರಮ್ ಸೂ ಇಡೀ ಭಾರತೀಯ ಚಿತ್ರರಂಗವನ್ನ ಕರ್ನಾಟಕದತ್ತ ತಿರುಗುವಂತೆ ಮಾಡಿತು. ಶಶಿಧರ್ ಶೆಟ್ಟಿ ಬರೋಡ, ರವಿ ರೈ ಕಳಸ, ರಾಜ್ ಬಿ ಶೆಟ್ಟಿ ನಿರ್ಮಿಸಿದ್ದ ಈ ಸಿನಿಮಾ ಸದ್ದಿಲ್ಲದೆ ಮೊದಲ ಹೆಜ್ಜೆ ಇಟ್ಟಿತ್ತು. ಸೆಲೆಬ್ರಿಟಿ ಶೋಗಳನ್ನ ನಡೆಸದೆ ಸಿನಿಮಾ ಬಿಡುಗಡೆಗೂ ಮುನ್ನ 38 ಪೇಯ್ಡ್ ಪ್ರೀಮಿಯರ್ ಆಯೋಜಿಸಿ ಜನರ ಮಾತುಗಳಿಗೆ ವೇದಿಕೆ ಕಲ್ಪಿಸಿತು. ಸಿನಿಮಾ ಅದ್ದೂರಿಯಾಗಿದ್ದರಷ್ಟೇ ಜನ ಚಿತ್ರಮಂದಿರಗಳಿಗೆ ಬರ್ತಾರೆ ಅನ್ನೋ ಮಾತನ್ನ ಈ ಸಿನಿಮಾ ಹುಸಿಯಾಗಿಸಿ ಬಿಡ್ತು. ಹೆಚ್ಚಿನ ಸೆಟ್ ಬಳಸದೆ ಮನರಂಜನೆಗೆ ಹೆಚ್ಚಿನ ಒತ್ತು ಕೊಟ್ಟು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಸೂ ಫ್ರಮ್ ಸೋ ಗಳಿಕೆಯಲ್ಲಿ ಹೊಸ ದಾಖಲೆಯನ್ನೇ ನಿರ್ಮಿಸಿತು. ಇತರೆ ಭಾಷೆಗಳಿಗೂ ಡಬ್ ಆಗಿ ಸಿನಿಮಾ ತಲುಪಿತು. ಕಾಟೇರ ಚಿತ್ರದ ನಿರ್ದೇಶಕ ತರುಣ್ ಕಿಶೋರ್ ಸುಧೀರ್ ನಿರ್ಮಾಣದ ಪುನೀತ್ ರಂಗಸ್ವಾಮಿ ನಿರ್ದೇಶನದ 7 ಮಲೈ 25 ದಿನಗಳನ್ನ ಪೂರೈಸಿತು. ಸಿನಿಮಾ ಥ್ರಿಲ್ಲರ್ ಅಂಶ, ಪ್ರೇಮಕತೆ ಪ್ರೇಕ್ಷಕರ ಮೆಚ್ಚುಗೆಯನ್ನ ಪಡ್ಕೊಳ್ತು. ವಿನಯ್ ರಾಜ್ಕುಮಾರ್ ನಟನೆಯ ಅಂದೊಂದಿತ್ತು ಕಾಲ ಕತೆ ಹಲವರಿಗೆ ಹಿಡಿಸ್ತು. ಇನ್ನು ಅಕ್ಟೋಬರ್ನಲ್ಲಿ ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಚಾಪ್ಟರ್ 1 ರಾಜ್ಯದ ಬಹುತೇಕ ಚಿತ್ರಮಂದಿರಗಳನ್ನ ಆವರಿಸಿಕೊಂಡಿತ್ತು. ಈ ಸಿನಿಮಾ ಚಿತ್ರಮಂದಿರಗಳನ್ನ ಪ್ರೇಕ್ಷಕರಿಂದ ಭರ್ತಿಯಾಗಿಸ್ತು. ಬಿಡುಗಡೆಯಾದ ಮೊದಲ ವಾರದಲ್ಲಿ ವಿಶ್ವದಾದ್ಯಂತ 509.25 ಕೋಟಿ ಗಳಿಸಿದ ಈ ಸಿನಿಮಾ 818 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿತು. ಕರ್ನಾಟಕವೊಂದರಲ್ಲೇ 250 ಕೋಟಿ ದಾಟಿತು. ರಾಜ್ಯದಲ್ಲಿ ಇಷ್ಟು ಹಣ ಗಳಿಸಿದ ಮೊದಲ ಕನ್ನಡ ಚಿತ್ರ ಅನ್ನೋ ದಾಖಲೆಯನ್ನ ಈ ಸಿನಿಮಾ ಬರೀತು. ಡಿಸೆಂಬರ್ನಲ್ಲಿ ಬಿಡುಗಡೆಯಾಗಲಿರುವ ಬಿಗ್ ಬಜೆಟ್ ಸಿನಿಮಾಗಳಿಗೆ ಅಂಜಿ ನವೆಂಬರ್ನಲ್ಲೇ ಸುಮಾರು 27 ಕನ್ನಡ ಸಿನಿಮಾಗಳು ಬಿಡುಗಡೆಯಾದವು. ಸಿಂಪಲ್ ಸುನಿ ನಿರ್ದೇಶನದ ಗತವೈಭವ, ಚಂದನ್ ನಟಿಸಿ ನಿರ್ದೇಶಿಸಿದ ಫ್ಲರ್ಟ್ ಪ್ರೇಕ್ಷಕರನ್ನ ಸೆಳೆದ್ವು. ಜೊತೆಗೆ
ಡಿಸೆಂಬರ್ 11ರಂದು ಬಿಡುಗಡೆಗೊಂಡ ದರ್ಶನ್ ನಟನೆಯ ಪ್ರಕಾಶ್ ವೀರ್ ನಿರ್ದೇಶನದ ಡೆವಿಲ್ ಮೊದಲ ದಿನ ಸುಮಾರು 13 ಕೋಟಿ ಕಲೆಕ್ಷನ್ ಮಾಡಿದ್ರು. ನಂತರ ಗಳಿಕೆ ಇಳಿಕೆ ಆಯಿತು. ಶಿವರಾಜ್ ಕುಮಾರ್, ಉಪೇಂದ್ರ ಹಾಗೂ ರಾಜ್ಬಿ ಶೆಟ್ಟಿ ಹೀಗೆ ಮೂವರು ಸ್ಟಾರ್ ನಟರು ಇರುವ 45 ಹಾಗೂ ಸುದೀಪ್ ನಟನೆಯ ವಿಜಯ್ ಕಾರ್ತಿಕೇಯ ನಿರ್ದೇಶನದ ಮಾರ್ಕ್ ತೆರೆ ಕಂಡಿದ್ದು, ಇದರ ಭವಿಷ್ಯ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಕಾಕತಾಳೀಯ ಎಂಬಂತೆ 2024ರಲ್ಲಿ ಮ್ಯಾಕ್ಸ್ ತೆರೆ ಕಂಡ ದಿನವೇ ಅಂದ್ರೆ ಡಿಸೆಂಬರ್ 25ರಂದೇ ಮಾರ್ಕ್ ಕೂಡ ತೆರೆ ಕಂಡಿದೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ಯಶ್, ರಕ್ಷಿತ್ ಶೆಟ್ಟಿ, ಗಣೇಶ್, ಧ್ರುವ್ ಸರ್ಜಾ, ಶ್ರೀಮುರಳಿ, ದುನಿಯಾ ವಿಜಯ್ ತೆರೆಯಿಂದ ದೂರವಿದ್ದ ಸ್ಟಾರ್ಗಳು. ಇದರ ಜೊತೆಗೆ ಚಂದನವನ ಈ ವರ್ಷ ಅಭಿನೇತ್ರಿ ಬಿ ಸರೋಜಾದೇವಿ, ನಟರಾದ MS ಉಮೇಶ್, ಹರೀಶ್ ರಾಯ್, ರಾಜು ತಾಳಿಕೋಟೆ, ಯಶವಂತ ಸರ್ದೇಶ್ ಪಾಂಡೆ, ಬ್ಯಾಂಕ್ ಜನಾರ್ದನ್, ರಾಕೇಶ್ ಪೂಜಾರಿ, ಗಡ್ಡಪ್ಪ, ಶ್ರೀಧರ್ ನಾಯ್ಕ್, ಸರಿಗಮ ವಿಜಿ, ದಿನೇಶ್ ಮಂಗಳೂರು, ನಿರ್ದೇಶಕ ನಟ AT ರಘು, S ಉಮೇಶ್ ಇವರನ್ನ ಕಳೆದುಕೊಂಡಿದೆ. ಹಾಗಾದ್ರೆ ವಾಸ್ತವ ತೆರೆದಿಟ್ಟ ಸಿನಿಮಾಗಳ ಬಗ್ಗೆ ನೋಡೋದಾದ್ರೆ ಭೀಮ್ರಾವ್ P ನಿರ್ದೇಶನದ ಹೆಬ್ಬುಲಿ ಕಟ್ ಸಿನಿಮಾ ಸಮಾಜದಲ್ಲಿ ಇನ್ನೂ ಜೀವಂತ ಇರುವ ಅಸ್ಪೃಶ್ಯತೆ, ಜಾತಿ ತಾರತಮ್ಯ, ದಬ್ಬಾಳಿಕೆಯ ಘಟನೆಯನ್ನ ಕಮರ್ಷಿಯಲ್ ಮಾದರಿಯ ಅಡಿ ಪ್ರೇಕ್ಷಕರಿಗೆ ಮುಟ್ಟಿಸಿತು. ಆಯುಷ್ ಮಲಿ ನಿರ್ದೇಶನದ ಪಪ್ಪಿ ಸಿನಿಮಾ ಹಳ್ಳಿಯ ಜನರ ಕಥೆಗಳನ್ನ ಮನರಂಜನಾತ್ಮಕವಾಗಿ, ಭಾವನಾತ್ಮಕವಾಗಿ ತೆರೆ ಮೇಲೆ ತಂತು. ಇನ್ನು ಈ ಸಲ ಚಂದನವನದಲ್ಲಿ ಗಮನ ಸೆಳೆದವರು ಯಾರು ನೋಡೋದಾದ್ರೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಅನಾಮಧೇಯ ಅಶೋಕ್ ಕುಮಾರ್, ಭಾವತೀರ ಯಾನ, ಅಪಾಯವಿದೆ ಎಚ್ಚರಿಕೆ, ಎಲ್ಲೋ ಜೋಗಪ್ಪ ನಿನ್ನರಮನೆ, ಅಜ್ಞಾತವಾಸಿ, ನೋಡಿದವರು ಏನಂತಾರೆ, ಪಾರು ಪಾರ್ವತಿ, ಪ್ರಯೋಗಮುಖಿ ಸಿನಿಮಾಗಳು. ರವಿ ಬನ್ನೂರು ಮತ್ತು ತಂಡದ ವೀರಚಂದ್ರಹಾಸ ಹೊಸ ಪ್ರಯತ್ನವಾಗಿ ಕಾಣಿತು. ಯಕ್ಷಗಾನದ ಕಥೆಗೆ ಸಿನಿಮಾ ರೂಪ ನೀಡಿದ ರವಿ ಬನ್ನೂರು ಪ್ರಯತ್ನಕ್ಕೆ ನಟ ಶಿವರಾಜ್ ಕುಮಾರ್ ಕೂಡ ಸಾಥ್ ನೀಡಿದ್ರು. ಹಾಗಾದ್ರೆ 2025ರಲ್ಲಿ ವಿವಾದಗಳು ಸುದ್ದಿಯಾದ ಘಟನೆಗಳೇನು ಅಂತ ನೋಡೋದಾದ್ರೆ ಕನ್ನಡ ಹಾಡಿಗಾಗಿ ಒತ್ತಾಯ ಮಾಡಿದಾಗ ಅದನ್ನ ಪಹಲ್ಗಾಮ್ ದಾಳಿಗೆ ತಳುಕು ಹಾಕಿದ ಗಾಯಕ ಸೋನು ನಿಗಮ್ ಹೇಳಿಕೆ ಭಾರಿ ಚರ್ಚೆಗೆ ಒಳಗಾಯಿತು. ಸೋನು ನಿಗಮ್ಗೆ ಅಸಹಕಾರ ತೋರುವುದಕ್ಕೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರ್ಧಾರ ತೆಗೆದುಕೊಳ್ತು. ಸೋನು ನಿಗಮ್ ಕ್ಷಮೆ ಕೇಳಿದ ಬಳಿಕ ಇದು ತಣ್ಣಗಾಯಿತು. ಇನ್ನು ಕನ್ನಡ ಭಾಷೆಯು ತಮಿಳಿನಿಂದ ಹುಟ್ಟಿದೆ ಎನ್ನುವ ನಟ ಕಮಲ್ ಹಾಸನ್ ಹೇಳಿಕೆ ವಿವಾದಕ್ಕೆ ಕಾರಣ ಆಯಿತು. ಕ್ಷಮೆ ಕೇಳದ ಕಾರಣಕ್ಕೆ ಥಗ್ ಲೈಫ್ ಸಿನಿಮಾ ರಾಜ್ಯದಲ್ಲಿ ಬಿಡುಗಡೆ ಆಗಲೇ ಇಲ್ಲ. ನಟ ರಣವೀರ್ ಸಿಂಗ್ ಕಾಂತಾರ ಸಿನಿಮಾದಲ್ಲಿನ ದೈವವನ್ನ ದೆವ್ವ ಎಂದಿದ್ದು, ಜೊತೆಗೆ ದೈವದ ಅನುಕರಣೆ ಮಾಡಿದ್ದು ವಿರೋಧವನ್ನ ಎದುರಿಸುವಂತೆ ಮಾಡಿತು. ಜನವರಿಯಲ್ಲಿ ತೆರೆ ಕಂಡ ನಾಗಶೇಖರ್ ನಿರ್ದೇಶನದ ಸಂಜು ವೇಡ್ಸ್ ಗೀತಾ ಪಾರ್ಟ್ 2 ಸಿನಿಮಾ 3 ದಿನಗಳಲ್ಲಿ ಪ್ರದರ್ಶನವನ್ನ ನಿಲ್ಲಿಸಿತು. ಮತ್ತಷ್ಟು ದೃಶ್ಯಗಳನ್ನ ಸೇರಿಸಿ ಜೂನ್ನಲ್ಲಿ ಸಿನಿಮಾವನ್ನ ಮರು ಬಿಡುಗಡೆಗೊಳಿಸಲಾಗಿತ್ತು. ಇದು 2025ರ ಸಿನಿಮಾ ರಂಗದ ಅಪ್ಡೇಟ್ಸ್ ಆದ್ರೆ 2020 ಹೊಸ ಭರವಸೆಯೊಂದಿಗೆ ನಿರೀಕ್ಷಿತ ಕನ್ನಡ ಸಿನಿಮಾಗಳು ತಮ್ಮದೇ ಆದಂತಹ ತಯಾರಿಯನ್ನ ನಡೆಸಿದ್ದಾವೆ. ಜನವರಿ 23ಕ್ಕೆ ಲ್ಯಾಂಡ್ ಲಾರ್ಡ್, ಮಾರ್ಚ್ 19ಕ್ಕೆ ಟಾಕ್ಸಿಕ್, ಧ್ರುವ ಸರ್ಜಾ ನಟನೆಯ ಖೇಡಿ, ಪ್ರಜ್ವಲ್ ದೇವರಾಜ್ ನಟನೆಯ ಕರಾವಳಿ, ಸುದೀಪ್ ನಟನೆಯ ಬಿಲ್ಲಾರಂಗ ಭಾಷಾ, ಹೇಮಂತ್ ಎಂ ರಾವ್ ನಿರ್ದೇಶನದ 666, ಆಪರೇಷನ್ ಡ್ರೀಮ್ ಥಿಯೇಟರ್ ಇವು ಬಹಳ ನಿರೀಕ್ಷೆಯನ್ನ ಹುಟ್ಟುಹಾಕಿದ್ದಾವೆ. ಪರಭಾಷೆಗಳಲ್ಲಿ ಹಿಟ್ ಆಗಿರುವಂತಹ ಸಿನಿಮಾಗಳ ಬಗ್ಗೆ ನೋಡ್ತಾ ಹೋಗುವುದಾದ್ರೆ ರಣವೀರ್ ಸಿಂಗ್ ನಟನೆಯ ದುರಂಧರ್ ಈ ವರ್ಷ ಭಾರತದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಸಿನಿಮಾ. ವಿಕ್ಕಿ ಕೌಶಲ್ ನಟನೆಯ ಛಾವ, ಹೊಸಬರ ಸಯಾರ, ರಜನಿಕಾಂತ್ ನಟನೆಯ ಕೂಲಿ, ಆನಿಮೇಟೆಡ್ ಸಿನಿಮಾ ಮಹಾವತಾರ ನರಸಿಂಹ, ಕಲ್ಯಾಣಿ ಪ್ರಿಯದರ್ಶನ್ ನಟನೆಯ ಲೋಕ ಚಾಪ್ಟರ್ 1 ಪರಭಾಷೆಗಳಲ್ಲಿ ಹಿಟ್ ಆದಂತಹ ಸಿನಿಮಾಗಳು. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಚಂದನವನದಲ್ಲಿ ಒಂದು ಸಮಸ್ಯೆ ಹಾಗೆ ಉಳ್ಕೊಂಡಿತ್ತು. ಹೌದು, ಬಗೆಹರಿಯದ ಟಿಕೆಟ್ ದರ ನಿಗದಿ. ಮಲ್ಟಿಪ್ಲೆಕ್ಸ್ ಸೇರಿದ ಹಾಗೆ ಎಲ್ಲಾ ಚಿತ್ರಮಂದಿರಗಳಲ್ಲಿ ಟಿಕೆಟ್ ದರವನ್ನ ಅಂದ್ರೆ ತೆರಿಗೆ ಬಿಟ್ಟು ಗರಿಷ್ಠ 200 ರೂಪಾಯಿಗೆ ನಿಗದಿಪಡಿಸಿ ಗೃಹ ಇಲಾಖೆ ಅಧಿಸೂಚನೆಯನ್ನ ಹೊರಡಿಸಿತು. ಕಾಂತಾರ ಚಾಪ್ಟರ್ 1 ಸಿನಿಮಾ ಬಿಡುಗಡೆ ಹೊತ್ತಿನಲ್ಲೇ ಈ ಆದೇಶ ಹೊರಬಿತ್ತು. ಇದನ್ನು ಪ್ರಶ್ನಿಸಿ ಮಲ್ಟಿಪ್ಲೆಕ್ಸ್ ಮತ್ತು PVR ಐನಾಕ್ಸ್ ಲಿಮಿಟೆಡ್ ಕಂಪನಿ ಹೊಂಬಾಳೆ ಫಿಲ್ಮ್ಸ್ ಕೋರ್ಟ್ ಮೆಟ್ಟಿಲೇರಿತು. ರಾಜ್ಯ ಸರ್ಕಾರದ ಈ ಆದೇಶಕ್ಕೆ ಏಕಸದಸ್ಯ ನ್ಯಾಯಪೀಠ ಮಧ್ಯಂತರ ತಡೆ ನೀಡಿತು. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಈ ವರ್ಷ ವಿಶೇಷವಾಗಿ 2025ರಲ್ಲಿ ಪುನೀತ್ ರಾಜ್ಕುಮಾರ್ ನಟನೆಯ ಅಪ್ಪು ಸೇರಿದ ಹಾಗೆ 6 ಚಿತ್ರಗಳು ಮರು ಬಿಡುಗಡೆಯಾದವು. ಈ ಪೈಕಿ ಅಪ್ಪು ಕರ್ನಾಟಕದಾದ್ಯಂತ 100ಕ್ಕೂ ಅಧಿಕ ಏಕಪರದೆ ಚಿತ್ರಮಂದಿರಗಳು ಹಾಗೂ ಮಲ್ಟಿಪ್ಲೆಕ್ಸ್ಗಳಲ್ಲಿ ಮರು ಬಿಡುಗಡೆಯಾಗಿ ಒಳ್ಳೆಯ ಗಳಿಕೆಯನ್ನ ಮಾಡಿತು. ನೋಡಿದ್ರಲ್ಲ 2025 ಸಿನಿಮಾ ರಂಗದಲ್ಲಿ ಯಾವೆಲ್ಲ ಬೆಳವಣಿಗೆಗಳನ್ನ ಕಂಡಿದೆ ಅಂತ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.